ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಸೌತ್ ಇಂಡಿಯಾ ಸೈಕಲ್ ಟೂರ್ನಲ್ಲಿ ಹುಬ್ಳಿಯಲ್ಲಿ ಆಲ್ರೆಡಿ ಟ್ರೈನ್ ಬಂದಿದೆ, ನಮ್ಮ ಕೊಚ್ಚುವಳ್ಳಿ ಟ್ರೈನು. ಸೊ ಹುಬ್ಳಿ ಟು ಕೊಚ್ಚುವಳ್ಳಿ ಅಂತ ಹೇಳಿ ಆಲ್ರೆಡಿ ಪಾರ್ಸಲ್ 5 o'clock ಹಾಕಿದ್ದಾರೆ. ಆಲ್ರೆಡಿ 6:42 ಆಗಿದೆ. ಇನ್ನೊಂದು ಅಪ್ರಾಕ್ಸ್ 10 minutes ಇದೆ ಡಿಪಾರ್ಚರ್ ಆಗೋಕ್ಕೆ. 6:55 ಆಗಿದೆ ಟ್ರೈನು ಡಿಪಾರ್ಚರು. ಇದು ವಾಯ ಬಂದು ಬೆಂಗಳೂರು, ದಾವಣಗೆರೆ, ಬೆಂಗಳೂರು ಮತ್ತು ಈರೋಡು, ಕೃಷ್ಣರಾಜಪುರಂ ಮತ್ತು ಸೇಲಮ್ಮು, ಆಮೇಲೆ ತ್ರಿಶೂರು ಕೇರಳ ಬರುತ್ತೆ, ತ್ರಿಶೂರು ಮತ್ತು ಕೊಲ್ಲಂ ಅಂಥೇಳಿ. ಸೊ ಅದಾದ ನಂತರ ತಿರುವನಂತಪುರಂ, ಕೊಚ್ಚುವಳ್ಳಿ ಅಂಥೇಳಿ. ಸೊ ಹೋಗೋಣ, ಜರ್ನಿ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ವೀಕ್ಲಿ ವೆನಸ್ಡೇ ಅಷ್ಟೇ ಇರುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಸೊ ನಾರ್ಮಲಿ ಸಿಗುತ್ತೆ ಟಿಕೆಟ್ಸು, ಬಟ್ ಬಿಫೋರ್ ಮಾಡಿದರೆ ಇಟ್ಸ್ ಸೇಫ್ ಅಂತ ಹೇಳಿ. ಸೊ ವೆನಸ್ಡೇ ಅಷ್ಟೇ ಇರುತ್ತೆ. ಹೋಗೋಣ ಅಂತ ಬನ್ನಿ. ಕೊಚ್ಚುವಳ್ಳಿ ಎಕ್ಸ್ಪ್ರೆಸ್ ಅಂಥೇಳಿ, ಹುಬ್ಬಳ್ಳಿ ಟು ಕೊಚ್ಚುವಳ್ಳಿ ಅಂಥೇಳಿ ಹೋಗೋಣ ಬನ್ನಿ. ಸೊ ಫೈನಲಿ ಡಿಪಾರ್ಚರ್ ಆಗಿದೆ ಟ್ರೈನು, ಬಟ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಡಿಲೇ ಆಗಿದೆ. 6:55 ಬಿಡೋದು 7:40 ಆಗಿದೆ. ಇವಾಗ ಸಿಗ್ನಲ್ ಕೊಟ್ಟಿದ್ದಿಲ್ಲ, ಆಮೇಲೆ ಬಟ್ ಡಿಲೇ ಆಗಿದೆ ಹಾಫ್ ಆನ್ ಅವರ್. ನೋಡೋಣ ಎಷ್ಟೊತ್ತಿ ನಾಳೆ ಎಷ್ಟೊತ್ತಿ ರೀಚ್ ಆಗುತ್ತೆ. ಫಸ್ಟ್ ಹಾವೇರಿ, ಆಮೇಲೆ ದಾವಣಗೆರೆ, ಆಮೇಲೆ ಆ ಥರ ಹೋಗುತ್ತೆ ವಾಯ. ತೋರಿಸ್ತೀನಿ ಅಂತ ಜರ್ನಿ ಎಲ್ಲ ಖಂಡಿತ ಬರ್ತೀನಿ, ಸಪೋರ್ಟ್ ಮಾಡಿ. ವಾಶ್ರೂಮ್ ವೆಸ್ಟರ್ನ್ ಇದೆ. ಸೊ ಈಗ ಅರಸೀಕೆರೆ ಜಂಕ್ಷನಲ್ಲಿ ಬಂದಿದ್ದೀವಿ. ಟೈಮ್ ಬಂದು 12:45 ಬಂದಿದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿದ್ದಾರೆ. ಈಗ ಇನ್ನೊಂದು ತುಮಕೂರು ಒಂದು 50 ಕಿಲೋಮೀಟ್ರ್ ಏನೋ ಇರಬೇಕು, ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 70 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂತೀನಿ. ಸೊ ಇಲ್ಲಿ ಒಂದು 5 minutes ರೆಸ್ಟ್ ಇದೆ ಟ್ರೈನು. ಇವಾಗ ಹೊಸದಾಗಿ ಆಗಿದೆಲ್ಲ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಹೇಳಿ, ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಬೆಂಗಳೂರಿನಲ್ಲಿ ಟ್ರೈನ್ಸ್ ಎಲ್ಲ ಏರ್ಪೋರ್ಟ್ ವ್ಯವಸ್ಥೆ ಮಾಡಿದ್ದಾರೆ. ನೀವು ರೀಲ್ಸಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲೆಲ್ಲ ಟ್ರೆಂಡ್ ಆಗಿತ್ತು, ರೀಲ್ಸು ವೀಡಿಯೋಸ್ನಲ್ಲಿ. ಸೊ ಅವಾಗಷ್ಟೇ ನೋಡಿರ್ತೀರ. ಅದ್ರ ಬ್ಯಾಕ್ ಸೈಡ್ ಇವಾಗ KR ಪುರಮಿಗೆ ಫೈನಲಿ ಸೇಲಂ ಜಂಕ್ಷನ್ ಬಿಟ್ಟಿದೆ, ಡಿಪಾರ್ಚರ್ ಆಗಿದೆ. ಸೇಲಂ ಜಂಕ್ಷನ್ ಬಂದಿತ್ತು, ಕಂಟಿನ್ಯೂ ಜರ್ನಿ ಆಗಿತ್ತು, ಏನೂ ಸಿಕ್ಕಿದ್ದಿಲ್ಲ. ಫೈನಲಿ ಸಾಯಂಕಾಲಿಂದ ಬೆಂಗಳೂರಿನಲ್ಲಿ KR ಪುರಮ್ನಲ್ಲಿ ನಿಲ್ಲಿಸಿದ್ರು, ಬಟ್ ಅಲ್ಲೆಲ್ಲೂ ಚಾನ್ಸ್ ಸಿಗಲಿಲ್ಲ ನನಗೆ. ಮತ್ತು ಬಂಗಾರಪೇಟ್ನಲ್ಲೂ ಸಿಗಲಿಲ್ಲ. ಸೊ ಫೈನಲಿ ಇದರಲ್ಲಿ ಸೇಲಂನಲ್ಲಿ ಸಿಕ್ತು. ಮತ್ತು ಆವಾಗಲೇ ವೆಜ್ ಬಿರಿಯಾನಿನೂ ಇವಾಗೇ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 8:30 ಆಗಿದೆ. ಈಗ ಮತ್ತೆ ನೆಕ್ಸ್ಟ್ ಈರೋಡ್ ಬರುತ್ತೆ, ಅದು ಆಲ್ಮೋಸ್ಟ್ ಒಂದು 10:30 ಆಗ್ಬೋದು. ಸ್ವಲ್ಪ ಡಿಲೇ ಇದೆ ಟ್ರೈನು, ಅದಕ್ಕೆ ಸುಮ್ಮನೆ ತೊಗೊಂಡ್ಬಿಟ್ಟೆ. ನನಗೆ ಹಸು ಆಗುತ್ತೆ, ಎಮರ್ಜೆನ್ಸಿ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಒಂದು ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ. ಹೋಗೋಣ ಅಂತ ಮುಂದುಗಡೆ ಜರ್ನಿ, ನೈಟ್ ಜರ್ನಿ. ಸ್ವಲ್ಪ ಮಳೆ ಬರ್ತಿದೆ, ನೋಡೋಣ. ಈಗ ಸೇಲಂ ಇದೆ, ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಈಗ ನೆಕ್ಸ್ಟ್ ಸ್ಟೇಷನ್ ಇದು ಬರೋದು ಈರೋಡು ಆದಮೇಲೆ ಪಾಲಕ್ಕಾಡು, ಕೇರಳದ ಎಂಟ್ರಿ ಆಗ್ತೀವಿ ಅಂತ ತೋರಿಸ್ತೀನಿ ಅಂತ ಜರ್ನಿ ಹೇಗಿರುತ್ತೆ ಖಂಡಿತವಾಗಿ. ಇವಾಗ 9:30
ರೆಡಿ ಆಗಿದೆ. ಈರೋಡು ಜಂಕ್ಷನಿಗೆ ಬಂದಿದ್ದೀವಿ. ಈಗ ಎರ್ನಾಕುಲಂ ಟೌನ್ ಬಂದಿದ್ವಿ. ಆ್ಯಕ್ಚುಲಿ ಇದು ಎರ್ನಾಕುಲಂ ಜಂಕ್ಷನ್ ಹೋಗಲ್ಲ, ಟೌನ್ ಅಂತಿದೆ. ನಿಮಗೆ ಇಲ್ಲಷ್ಟು ಫೆಸಿಲಿಟಿ ಇರೋಂಗಿಲ್ಲ ಈ ಸ್ಟೇಷನಲ್ಲಿ. ಸೊ ನೀವು ಜಂಕ್ಷನಲ್ಲಿ ಹೋದರೆ ಸಾಕಷ್ಟು ಅಂಗಡಿಗಳಾಯಿತು, ಸೊ ಎಲ್ಲ ಫೆಸಿಲಿಟೀಸು, ಬಸ್ಸು, ಟ್ಯಾಕ್ಸೀಸ್ ಎಲ್ಲ ಸಿಗ್ತವೆ. ಇದು ಟೌನ್ ಆಗುತ್ತಲ್ವ, ಸಿಗಲ್ಲ. ಚೆನ್ನೂರು ಬಂದಿದ್ದೀವಿ. ಇದು ಚೆನ್ನೂರು ಅಂದರೆ ನಿಮಗೆ ಶಬರಿಮಲೆ ಹೋಗೋಕ್ಕೆ ಇದೆ, ಇಲ್ಲಿಗೆ ಹೋಗ್ಬೇಕು ನೀವು. ಸೊ ನೀವು ಯಾವುದೇ ಟ್ರೈನಿಗೆ ಆದರೂ ಬಂದರೂ ನೀವು ಶಬರಿಮಲೆ ಟ್ರೈನಿಂದ ಹೋಗಬೇಕಂದ್ರೆ ಚೆಂಗ್ನೂರು ಅಂತ ಬರುತ್ತೆ, ಚೆಂಗ್ನೂರಿದು. ಸೊ ಇಲ್ಲಿಂದ ಹಿಡಿದು ಹೋಗಬೇಕಾಗುತ್ತೆ ನೀವು. ಫೈನಲಿ ಕುಚ್ಚೋಳಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 6:45 ಏನೋ ಆಗಿದೆ. ಅಪ್ರಾಕ್ಸ್ 20 ಮಿನಿಟ್ಸ್ ಅಷ್ಟೇ ಲೇಟಾಗಿ ಬಂದಿದೆ ಗಾಡಿ. ಸೊ ನೈಟೆಲ್ಲ ಫುಲ್ ಕವರ್ ಮಾಡಿದ್ದಾನೆ. ಸೊ ಚೆನ್ನಾಗಿದೆ, ಫುಲ್ ಎಕ್ಸ್ಪ್ರೆಸ್ಸಲ್ಲಿ ಫಾಸ್ಟಾಗಿ ಬಂದ್ವಿ. ಇವಾಗ ಕ್ಲೈಮೇಟ್ ವೆದರ್ ಏನು ಸ್ವಲ್ಪ ಕೋಲ್ಡೇ ಇದೆ, ಬಟ್ ರೇನಿ ಅಂತ ಏನಿಲ್ಲ. ಸ್ವಲ್ಪ ಅವಾಗ ಮಳೆ ಬರ್ತಿದೆ, ಬಟ್ ಏನು ಮಾಡಲ್ಲ. ಈಗ ಲಾಸ್ಟ್ ಕ್ಯಾರಿಯರ್ನಲ್ಲಿ ನನ್ನ ಸೈಕಲ್ ಇದೆ, ಸೊ ಹೋಗಿ ಅದನ್ನು ಕಲೆಕ್ಟ್ ಮಾಡಬೇಕು. ಈಗ ಹೋಗ್ತಿದ್ದೀನಿ. ಸೊ ಇದೇ ಕೊಚ್ಚುವಳ್ಳಿ ಸ್ಟೇಷನು, ಹೋಗೋಣ ಬನ್ನಿ. ಸೊ ಫೈನಲಿ ನಾವು ಬರೋಕ್ಕೆ ಮುಂಚೆನೇ ನಮ್ಮ ಸೈಕಲ್ನ ಹೊರಗಡೆ ಇಟ್ಬಿಟ್ರು. ಸೊ ಇವಾಗ ಇದನ್ನು ಕಲೆಕ್ಟ್ ಮಾಡ್ತೀನಿ, ಕಲೆಕ್ಟ್ ಮಾಡಿ ಸೆಟಪ್ ಮಾಡ್ತೀನಿ ಬ್ಯಾಗೆಲ್ಲ. ಸೊ ಆಮೇಲೆ ಸಿಗೋಣ. ಲಾಸ್ಟ್ ಪಾರ್ಸಲ್ ಕೋಚಿಗೆ ಹೋಗಿದ್ದೆ. ಸೊ ಅವ್ರು ಇಳಿಸಿದ್ರು ನನ್ನ ಸೈಕಲ್ನ, ಬಟ್ ನಾನು ಕೇಳಿದೆ, ಇಲ್ಲ ಅವರು ಪಾರ್ಸಲ್ ಆಫೀಸಿಗೆ ಹೋಗಬೇಕು, ಅಲ್ಲೇ ನೀವು ಕಲೆಕ್ಟ್ ಮಾಡೋದು, ಇಲ್ಲಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂದರು. ಸೊ ಇವಾಗ ಪಾರ್ಸಲ್ ಆಫೀಸಿಗೆ ಹೋಗ್ತಿದ್ದೀನಿ, ಇಲ್ಲೇ ಸ್ಟೇಷನಲ್ಲಿ. ಈಗ ಕೊಚ್ಚುವಳ್ಳಿ ಸ್ಟೇಷನಲ್ಲಿ 30 ರೂಪೀಸ್ AC ವೇಟಿಂಗ್ ಹಾಲ್ ಇತ್ತು. ಸೊ ಪರ್ ಓವರ್ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಇಲ್ಲೇ ಫ್ರೆಶ್ ಅಪ್ ಆಗೋಣ ಅಂತೇಳಿ ಬಂದಿದ್ದೀನಿ. ಇಲ್ಲಿ ವಾಶ್ರೂಮ್ ಮತ್ತು ಬಾತ್ರೂಮ್ ಕೂಡ ಇದೆ, ಮತ್ತು ಫ್ರೆಶ್ ಅಪ್, ಫೇಸ್ ವಾಶಿನ್ನು ಮತ್ತು ಎಲ್ಲ ಇದೆ. ಅದಕ್ಕೆ ಫ್ರೆಶ್ ಅಪ್ ಆಗೋಣಂತ ಲಗೇಜಲ್ಲಿ ಇಡೋಕ್ಕೆಲ್ಲ ಡ್ರೆಸ್ ಚೇಂಜಿಗೆ ಕೂಡ ಸಪ್ರೇಟ್ ಇದು ಮಾಡಿದ್ದಾರೆ. ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀನಂತ ನಿಮಗೆ. ಆಮೇಲೆ ಪಾರ್ಸಲ್ ಕಲೆಕ್ಟ್ ಮಾಡಬೇಕು. ಇನ್ನು ಪಾರ್ಸಲ್ ಆಫೀಸ್ನಲ್ಲಿ ಯಾರೂ ಸರ್ ಬಂದಿಲ್ಲ. ಇದಕ್ಕೆ ಅಲ್ಲಿ ತನಕ ಫ್ರೆಶ್ ಅಪ್ ಆಗಿ ಪಾರ್ಸಲ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಸಿಗ್ತೀನಂತ ಬನ್ನಿ. ಫೈನಲಿ ಫ್ರೆಶ್ ಆಗಿದ್ದೀನಿ. ಫ್ರೆಶ್ ಆಗಿಬಿಟ್ಟು ಟೀ ತೊಗೊಂಡಿದ್ದೀನಿ. ಎಲ್ಲ ಬ್ಯಾಗೆಲ್ಲ ಇಲ್ಲೇ ಇಟ್ಟಿದ್ದೀನಿ ಕೆಳಗಡೆ. ಚೆನ್ನಾಗಿತ್ತು ಎಲ್ಲ. ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಬೇಕು, ಸಿಗ್ತೀನಂತ ಹೊರಗಡೆ. ಸೊ ಇದೆ ವೇಟಿಂಗ್ ಹಾಲು, ಇಲ್ಲೇ ಟೀ ಇತ್ತು, ಟೀ ತೊಗೊಂಡೆ. ಬ್ಯಾಗೆಲ್ಲ ಎಲ್ಲ ಇದೆ, ಎಲ್ಲ ಇವಾಗ ರೆಡಿಯಾಗಿ ಸೊ ಟೀ ಒಂದು ಕುಡಿದು ಮುಗಿಸಿ ಹೋಗೋಣ ಅಂತ ಹೊರಗಡೆ. ಅಲ್ಲಿ ಪಾರ್ಸಲ್ ಪಾಯಿಂಟಿಗೆ ಅಲ್ಲಿ ಸಿಗ್ತೇನೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ಈಗ ಪಾರ್ಸಲಿಂದು ರೆಸಿಪ್ಟ್ ತೊಗೊಂಡಿದ್ದೀನಿ. ಸೊ ಈಗ ಪಾರ್ಸಲ್ ಆಫೀಸ್ನಲ್ಲಿ ಸೈಕಲ್ ಆಲ್ರೆಡಿ ಬಂದಿದೆ, ಅಲ್ಲಿ ಮ್ಯಾಮ್ ಬರ್ತಿದ್ದಾರೆ. ಇವಾಗ ಅವ್ರಿಗೆ ತೊಗೊಳೋಣ ಅಂತಾರೆ. ಸೊ ಈಗ ಪಾರ್ಸಲ್ ರೆಸಿಪ್ಟ್ ಕೊಟ್ಟಿದ್ದೀನಿ. ಮತ್ತು ಅವ್ರು ಬರೋದು ಇವಾಗ RPF ಆಫೀಸಿಗೆ ಹೋಗಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ RPF ಆಫೀಸಿಗೆ ಹೋಗಿ ಸೈನ್ ಮಾಡಿಸ್ಕೊಂಬರ್ಬೇಕಂತೆ. ಏನೋ UBL ಮತ್ತು ಕೊಚ್ಚುವಳ್ಳಿದು ಇದು ಸ್ಟೇಷನಿಂದ ಇದು ಬರೆದಿದ್ದಾರೆ ಕೋಡು. ಸೊ ಹೋಗೋಣ ಅಂತ ಆಫೀಸಿಗೆ ಹೋಗ್ತಿದ್ದೀನಿ. ಸೊ ಈಗ ಅದು ಇದು ಸ್ಲಿಪ್ ಕೊಟ್ಟಿದ್ರಲ್ಲ ಏನೋ ಬರೋದು. ಸೊ ಈಗ RPF ಆಫೀಸ್ನಲ್ಲಿ ಹೋಗಿ ಸೈನ್ ಮಾಡಿದೆ. ಜಸ್ಟ್ ನನ್ನ ನೇಮ್ ಅಷ್ಟೇ ಬರ್ಕೊಂಡ್ರಲ್ಲಿ. ಸೊ ಅಷ್ಟೇ ಬರ್ಕೊಂಡು ಇವಾಗ RPF ಆಫೀಸಿಂದ ಮತ್ತೆ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಸೈಕಲ್ ಕಲೆಕ್ಟ್ ಮಾಡಬೇಕು. ಇವಾಗ ಟೈಮ್ ಆಲ್ರೆಡಿ 8:30 ಆಗಿದೆ. ಸೊ ಹೋಗೋಣ ಅಂತ. ಇಲ್ಲಿಂದ ಒಂದು ಅರೌಂಡ್ 7 ಕಿಲೋಮೀಟರ್ಸ್ ಇದೆ, ಹೋಗೋಣ. ಸೈಕಲ್ ಬಂದಿದೆ, ಇಲ್ಲೇನೋ ಪ್ಯಾಕಿಂಗ್ ಅದು ಇಲ್ಲ ಅಂತೆ. ಸೊ ಹೊರಗಡೆ ಸ್ಟೇಷನ್ ಹೊರಗಡೆ ಹೋಗಿ ಪ್ಯಾಕಿಂಗ್ ಮಾಡೋಣಂತೆ, ಬನ್ನಿ.